ಹಾಯ್ ನಮಸ್ತೆ, ಆಹಾರ ಬುತ್ತಿಗೆ ಸ್ವಾಗತ. ಇವತ್ತೊಂದು 4 ಈರುಳ್ಳಿ ತೊಗೊಂಡ್ಬಿಟ್ಟು ನಾನು ಈರುಳ್ಳಿ ಚಟ್ನಿ ಮಾಡಿ ತೋರಿಸ್ತೀನಿ ಬನ್ನಿ. ಈರುಳ್ಳಿ ಚಟ್ನಿ ಮಾಡಿ ತಿಂಗಳಾನುಗಟ್ಟಲೆ ಸ್ಟೋರ್ ಮಾಡಿಟ್ಟರು ಏನೂ ಆಗೋಲ್ಲ, ಕೆಡಲ್ಲ. ಅರ್ಜೆಂಟಿಗೆ ನೀವೇನು ಪಲ್ಯ ಇಲ್ಲ, ಸಾಂಬಾರಿಲ್ಲ ಅಂದಾಗೆ ಈ ಈರುಳ್ಳಿ ಚಟ್ನಿ ಹಾಕ್ಕೊಂಡು ಅನ್ನಕ್ಕಾಗಿರ್ಬೋದು, ಚಪಾತಿಗಾಗಿರ್ಬೋದು, ಜೋಳದ ರೊಟ್ಟಿಗಾಗಿರ್ಬೋದು, ಎಲ್ಲದಕ್ಕೂ ತಿನ್ಬೋದು. ನೋಡಿ, ಒಂದು 4 ಈರುಳ್ಳಿ ತೊಗೊಂಡಿದ್ದೀನಿ ನಾನು. ಒಂದು ಲಿಂಬೆಹಣ್ಣು ಗಾತ್ರಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ. ಒಂದು 7-8 ಬೇಡಿಗೆ ಮೆಣಸಿಕಾಯಿ, ಒಂದು 2 ಗೆಡ್ಡೆ ಬೆಳ್ಳುಳ್ಳಿ ಬಿಡಿಸ್ಕೊಂಡಿದ್ದೀನಿ. ಒಂದೂವರೆ ಸ್ಪೂನಷ್ಟು ನಾನು ಧನಿಯಾ ತೊಗೊಂಡಿದ್ದೀನಿ. 1 ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಅರ್ಧ ಸ್ಪೂನಷ್ಟು ಮೆಂತ್ಯಕಾಳು, ಸ್ವಲ್ಪ ಬೆಲ್ಲ. ಇದನ್ನ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ಫಸ್ಟು ನಾವು ಚೆನ್ನಾಗಿ ಎಣ್ಣೆ ಕಾಯ್ಸೋಕೆ ಇಟ್ಬಿಟ್ಟು ಇವೆಲ್ಲ ಹುರ್ಕೊಂಡು ತೆಗೆದು ಲಾಸ್ಟಿಗೆ ಈರುಳ್ಳಿ ಒಂದು ಬಾಣಲೆ ಇಟ್ಕೋಬೇಕು. ಇಟ್ಕೊಂಡು 1 ಸ್ಪೂನ್ ಆಗಷ್ಟು ನಾವು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡ್ಬಿಟ್ಟು ಒಂದು 5ರಿಂದ 6 ಬೇಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀವಲ್ಲ, ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದು ಪ್ಲೇಟಿಗೆ ನಾನು ತೆಗಿತೀನಿ. ಇದನ್ನು ಇವಾಗ ಪಕ್ಕಕ್ಕೆ ಇಟ್ಕೊಂಡ್ಬಿಟ್ಟು ನಾವು ಈಗ ಸ್ವಲ್ಪ ಮಸಾಲೆಗಳು ಹಾಕೋಣ. ನೋಡಿ, 1.5 ಸ್ಪೂನ್ ತೊಗೊಂಡಿದ್ನಲ್ಲ ನಾನು ಧನಿಯಾ ಹಾಕ್ತಾಯಿದ್ದೀನಿ. ಆಮೇಲೆ ಅರ್ಧ ಸ್ಪೂನಷ್ಟು ನಾನು ಮೆಂತ್ಯಕಾಳು ಹಾಕ್ತಾಯಿದ್ದೀನಿ. 1.5 ಸ್ಪೂನಷ್ಟು ನಾನು ಜೀರಿಗೆ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಸ್ವಲ್ಪ ಹಿಂಗೆ ಫ್ರೈ ಮಾಡ್ಕೊಂಬಿಟ್ಟು ನಾವು ಈರುಳ್ಳಿ ಏನು ರೆಡಿ ಮಾಡ್ಕೊಂಡಿದ್ದೀವಲ್ಲ ಕಟ್ ಮಾಡಿ, ಈರುಳ್ಳಿನೂ ಇದರಲ್ಲೇ ನಾವು ಹಾಕೋಣ. 4 ಈರುಳ್ಳಿ ನಾನು ಕಟ್ ಮಾಡ್ಕೊಂಡಿದ್ದೆ. ಇವಾಗ ಈರುಳ್ಳಿನ ಹಾಕಿ ನಾನು ಇದರಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ನೀವು ತುಂಬ ತೆಳ್ಳಗೆ ಕಟ್ ಮಾಡ್ಕೊಂಡ್ರೆ ತುಂಬ ಬೇಗನೆ ಇದು ಫ್ರೈ ಆಗುತ್ತೆ. ನೀವು ದಪ್ಪ ಆದರೆ ನೀವು ಸ್ವಲ್ಪ ಲೇಟ್ ಆಗುತ್ತೆ. ತೆಳ್ಳಗೆ ನೀವು ಈರುಳ್ಳಿ ಉದ್ದುದ್ದಕ್ಕಾಗಿ ಹೆಚ್ಕೋಬೇಕು. ಇದರಲ್ಲೇ ಚೆನ್ನಾಗಿ ಇವಾಗ ನಾವು ಈರುಳ್ಳಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, 1 ಸ್ಪೂನ್ ಆಗಷ್ಟು ನಾನು ಉಪ್ಪು ತೊಗೊಂಡಿದ್ದೀನಿ. ಆಮೇಲೆ ಮತ್ತೆ ನಾವು ರುಚಿಗೆ ನೋಡಿಬಿಟ್ಟು ನಾವು ಹಾಕ್ಕೋಬೋದು. ಈರುಳ್ಳಿ ಬೇಗ ಫ್ರೈ ಆಗುತ್ತಂತ ನಾನೊಂದು ಅರ್ಧ ಸ್ಪೂನ್ ಆಗಿರ್ಬೋದು, 1 ಸ್ಪೂನ್ ಆಗಿರ್ಬೋದು ಉಪ್ಪು ಹಾಕಿದ್ದೀನಿ. ಹಾಕಿಬಿಟ್ಟು ಚೆನ್ನಾಗಿ ಈ ಥರ ನಾವು ಫ್ರೈ ಮಾಡ್ಕೊಳ್ಳೋಣ. ತುಂಬ ಕಪ್ಪಾಗಿ ಮಾಡ್ಕೊಳಕ್ಕೆ ಹೋಗಬೇಡಿ. ಮುಕ್ಕಾಲು ಭಾಗಷ್ಟು ಇದು ಚೆನ್ನಾಗಿ ಫ್ರೈ ಆಗಿರಬೇಕು. ನೋಡಿ, ಇವಾಗ ಇದರಲ್ಲಿ ನಾನು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಬಿಡಿಸ್ಕೊಂಡಿರೋದು ಇದರಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡೋಣ. ಇನ್ನೊಂದು 2 ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇವಾಗ ರೆಡಿಯಾಗಿದೆ. ಸ್ವಲ್ಪ ಇದನ್ನು ನಾವು ತಣ್ಣಗಾಗಕ್ಕೆ ಬಿಡೋಣ. ತಣ್ಣಗಾದ ನಂತರ ನಾನು ಚಟ್ನಿ ರುಬ್ಬಿಟ್ಟು ಹೇಗೆ ಮಾಡೋದು ಒಗ್ಗರಣೆ ಅಂತ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಇವಾಗ ತಣ್ಣಗಾಗಿದೆ. ನಾವೊಂದು ಜಾರ್ ತೊಗೋಬೇಕು. ಜಾರ್ ತೊಗೊಂಡ್ಬಿಟ್ಟು ಫಸ್ಟ್ ನಾವು ಏನು ಮೆಣಸಿನ್ಕಾಯಿನ ಹುರಿದಿದ್ದೀವಲ್ಲ, ಫಸ್ಟ್ ಒಂದು ರೌಂಡ್ ಇದನ್ನು ಹಾಕ್ಕೊಂಬರೋಣ ಬನ್ನಿ. ನೋಡಿ, ಇವಾಗ ಮೆಣಸಿನ್ಕಾಯಿ ಪುಡಿ ಮಾಡಿರೋದಾಯಿತು. ಇವಾಗ ನಾವು ಹುರಿದಿರೋ ತಣ್ಣಗಾಗಿರೋ ಈರುಳ್ಳಿ ಹಾಕ್ಕೊಂಬಿಡೋಣ. ಹಾಕ್ಬಿಟ್ಟು ನಾವು ಚೆನ್ನಾಗಿ ಇದನ್ನು ರುಬ್ಕೊಂಬಂದರೆ ತುಂಬ ಚೆನ್ನಾಗಾಗುತ್ತೆ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಇವಾಗ ನಾವು ಸ್ವಲ್ಪ ಇದಕ್ಕೆ ಹುಣಸೆಹಣ್ಣು, ಒಂದು ಸ್ವಲ್ಪ ಬೆಲ್ಲ ಹಾಕಿಬಿಟ್ಟು ಇವಾಗ ನಾವು ಪೇಸ್ಟ್ ಮಾಡ್ಕೊಂಬರೋಣ. ನೋಡಿ, ಇವಾಗ ರುಬ್ಕೊಂಬಂದಿದ್ದೀನಿ. ಇಷ್ಟು ಚೆನ್ನಾಗಿ ನೀವು ರುಬ್ಕೊಂಬರ್ಬೇಕು. ರುಬ್ಕೊಂಬಂದ್ಬಿಟ್ಟು ಇವಾಗ ನಾವು ಇದನ್ನೇನು ಮಾಡ್ಬೇಕಂದ್ರೆ ಒಂದು ಚಿಕ್ಕದಾಗೆ ಒಗ್ಗರಣೆ ಹಾಕೋಣ ಬನ್ನಿ. ಇವಾಗ ಒಂದು ಬಾಣಲೆ ಇಟ್ಕೊಂಡಿದ್ದೀವಿ. ಅದಕ್ಕೆ ಒಂದು 2 ಸ್ಪೂನಷ್ಟು ನಾವು ಎಣ್ಣೆ ಹಾಕ್ಕೊಳ್ಳೋಣ. ಅದಕ್ಕೆ ಇವಾಗ ನಾವು ಸಾಸಿವೆ ಹಾಕ್ಕೊಳ್ಳೋಣ. 1 ಸ್ಪೂನಷ್ಟು ಸಾಸಿವೆ, 1 ಸ್ಪೂನಷ್ಟು ಉದ್ದಿನಬೇಳೆ, 1 ಸ್ಪೂನಷ್ಟು ಕಡಲೆಬೇಳೆ, ಸ್ವಲ್ಪ ಮೇಲೆ ನಾವು ಕರಿಬೇವು ಸೊಪ್ಪು ಹಾಕ್ಕೊಳ್ಳೋಣ. ಹಾಕ್ಕೊಂಬಿಟ್ಟು ಚೆನ್ನಾಗಿ ಅದನ್ನು ನಾವು ಫ್ರೈ ಮಾಡೋಣ. ಚೆನ್ನಾಗಿ ಫ್ರೈ ಆದ ನಂತರ ನಾವು ರುಬ್ಬಿರೋದು ಚಟ್ನಿ ಹಾಕ್ಕೊಂಬಿಟ್ಟು ಅದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡೋಣ. ಇವಾಗ ನೋಡಿ, ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನೀರೆಲ್ಲ ಹಾಕ್ಕೊಳಕ್ಕೆ ಹೋಗಬೇಡಿ. ನೀರು ಹಾಕ್ಕೊಂಡ್ರೆ ಅದು ಜಾಸ್ತಿ ದಿನ ಇಡೋಕ್ಕಾಗಲ್ಲ. ಸ್ವಲ್ಪ ಇದೇ ಎಣ್ಣೆಲೇ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಟ್ಟು ನಾವು ಇದನ್ನು ಸ್ವಲ್ಪ 1 ನಿಮಿಷ ಮುಚ್ಚಳ ಮುಚ್ಚಿದರೆ ಸೂಪರಾಗಿರುತ್ತೆ. ಈ ಚಟ್ನಿ ಮಾತ್ರ ಸಖತ್ತಾಗಿರುತ್ತೆ. ನೀವು 2 ತಿಂಗಳುಗಟ್ಲೆನೂ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು. ಯಾಕಂದ್ರೆ ನೀರು ಹಾಕಿದರೆ ಇದು ನಾವು 1 ವಾರ ಇಟ್ಕೊಂಡು ತಿನ್ನೋಕ್ಕೂ ಆಗೋಲ್ಲ. ಇದು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಿ ಚೆನ್ನಾಗಿ ಇದು ಕುದ್ದ ನಂತರ ನಾವು ಒಂದು ಗಾಜಿನ ಬಾಟ್ಲಿ ಆಗಿರ್ಬೋದು, ಒಂದು ಬಾಟ್ಲಾಗಿರ್ಬೋದು, ಟಿಫಿನ್ ಬಾಕ್ಸ್ ಆಗಿರ್ಬೋದು, ಅದರಲ್ಲಿ ನಾವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ 2 ತಿಂಗಳುಗಟ್ಲೆನೂ ನಾವು ತಿನ್ಬೋದು. ನಾನು ಉಪ್ಪು ಹಾಕಿ ಫ್ರೈ ಮಾಡಿದ್ದೀನಿ. ಈ ಈರುಳ್ಳಿ ಚಟ್ನಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.